ಎಲೋಪೇಶಿಯಾ ಏರಿಯೇಟಾ. ಎಲೋಪೇಶಿಯಾ ಏರಿಯೇಟಾ ಅಂದರೆ ಏನು? ಎಲೋಪೇಶಿಯಾ ಏರಿಯೇಟಾ ಯಾರಿಗೆಲ್ಲ ಆಗುತ್ತೆ? ಎಲೋಪೇಶಿಯಾ ಏರಿಯೇಟಾ ಯಾವ ಕಾರಣದಿಂದ ಆಗುತ್ತೆ? ಎಲೋಪೇಶಿಯಾ ಏರಿಯೇಟದ್ದು ಕಾಂಪ್ಲಿಕೇಶನ್ಸ್ ಏನೇನಿದೆ? ಎಲೋಪೇಶಿಯಾ ಏರಿಯೇಟದ್ದು ಚಿಕಿತ್ಸೆ ಹೇಗಿರುತ್ತೆ ಅಂತ ಇವತ್ತು ತಿಳ್ಕೊಳ್ಳೋಣ. ಎಲೋಪೇಶಿಯಾ ಏರಿಯೇಟಾ ಅಂತಂತ ಹೇಳಿದ್ರೆ ರೌಂಡು ಕಾಯಿನ್ ಶೇಪ್ ಥರ, ₹1 ಕಾಯಿನ್ ಶೇಪ್ ಥರ ತಲೆ ಭಾಗದ ಮೇಲೆ ಅಥವಾ ಮೀಸೆ ಗಡ್ಡದ ಮೇಲೆ ಆಗಿರಲಿ, ಓಕೆ, ಬಾಡಿ ಮೇಲೆ, ಕೈ ಮೇಲೆ ಅಥವಾ ಕಾಲುಗಳ ಮೇಲೆ ಆಗೋದು ಈ ರೀತಿಯಾದಂಥ ಪ್ಯಾಚಿ ಹೇರ್ ಲಾಸ್ ಕಂಡಾಗ ಇದಕ್ಕೆ ಎಲೋಪೇಶಿಯಾ ಏರಿಯೇಟಾ ಅಂತ ಹೇಳ್ತೀವಿ. ಈ ಎಲೋಪೇಶಿಯಾ ಏರಿಯೇಟಾನಂಥದ್ದು ಒಂದೇ ಪ್ಯಾಚ್ ಆಗಿರ್ಬೋದು, 2 ಪ್ಯಾಚ್ ಆಗಿರ್ಬೋದು, ಇದಕ್ಕಿಂತ ಜಾಸ್ತಿ ಕೂಡ ಆಗಿರ್ಬೋದು. ಇದು ಬರೀ 1, 2 ಇದ್ದಾಗ ಮಾತ್ರ ಎಲೋಪೇಶಿಯಾ ಏರಿಯೇಟಾ ಅಂತ ಹೇಳ್ತೀವಿ. ಇದು ತಲೆ ಭಾಗದ ಮೇಲೆ ಮಲ್ಟಿಪಲ್ ಪ್ಯಾಚಸ್ ಆಗಿ ತಲೆ ಮೇಲೆ ಇರುವಂಥ ಎಲ್ಲ ಕೂದಲುಗಳು ಹೋಯ್ತು ಅಂತಂತ ಹೇಳಿದ್ರೆ ಅದಕ್ಕೆ ಎಲೋಪೇಶಿಯಾ ಟೋಟ್ಯಾಲಿಸ್ ಅಂತ ಹೇಳ್ತೇವೆ. ನೆಕ್ಸ್ಟು ಅದು ಹಾಗೆ ಬಿಟ್ಟಾಗ ಕೆಲವೊಮ್ಮೆ ಬಾಡಿ ಮೇಲೆ ಇರುವಂಥ ಎಲ್ಲ ಹೇರ್ಗಳನ್ನು, ಐಬ್ರೋಸ್ ಆಯಿತು, ಮುಸ್ಟ್ಯಾಚಸ್ ಆಯಿತು, ಬಿಯರ್ಡ್ ಆಯಿತು, ಓಕೆ, ಕೈ ಮೇಲೆ ಕಾಲ ಮೇಲೆ ಎಲ್ಲ ಹೇರ್ಗಳನ್ನು ಹೋಗ್ಲಿಕ್ಕೆ ಶುರು ಮಾಡುತ್ತೆ. ಇದಕ್ಕೆ ಎಲೋಪೇಶಿಯಾ ಯೂನಿವರ್ಸಾಲಿಸ್ ಅಂತ ಹೇಳ್ತೀವಿ. ಸೊ ಎಲೋಪೇಶಿಯಾ ಏರಿಯೇಟಾ ಅಂತಂತ ಹೇಳಿದ್ರೆ ಇದು ಒಂದು ರೀತಿಯಾದಂಥ ಆಟೋ ಇಮ್ಯೂನ್ ಕಂಡೀಷನ್ ಅಂತ ಹೇಳ್ಬೋದು. ಆಟೋ ಇಮ್ಯೂನ್ ಕಂಡೀಷನ್ ಅಂತಂದರೆ ನಮ್ಮ ಬಾಡಿಯಲ್ಲಿ ರೋಗ ನಿರೋಧಕ ಕಣಗಳು ಹೇರ್ ಬೆಳೆಸುವಂಥ ಹೇರ್ ಫಾಲಿಕಲ್ಸಲ್ಲಿರುವಂಥ ಹೇರ್ ಸೆಲ್ಸ್ಗಳ ವಿರುದ್ಧವಾಗಿ ವರ್ಕ್ ಮಾಡ್ತಾಯಿದ್ದು ಅದು ಹೇರನ್ನು ಬೆಳೆಸಲಾರ್ದಾಗೆ ಅದನ್ನು ತಡೀತಾ ಇರುತ್ತೆ ಅಂತಲೂ ಹೇಳ್ಬೋದು. ಇದು ಯಾರೆಲ್ಲೆಲ್ಲ ಕಾಣಿಸ್ಕೊಳ್ಳುತ್ತೆ ಅಂತಂತ ಹೇಳಿದಾಗ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ವಯಸ್ಕರವರೆಗೂ ಯಾರೆಲ್ಲನೂ ಕಾಣಿಸ್ಕೊಳ್ಳುವಂಥ ಡಿಸಾರ್ಡರ್ ಅಂತ ಹೇಳ್ಬೋದು. ಕಾಂಪ್ಲಿಕೇಶನ್ಸ್ ಅಂತ ಹೇಳಿದಾಗ ಇದು ಹೇರ್ ಫಾಲ್ ಬಿಟ್ಟರೆ ಬಾಡಿಯಲ್ಲಿ ಇರುವಂಥ ಯಾವ ಅಂಗಗಳಿಗೂ ಇದು ಎಫೆಕ್ಟ್ ಮಾಡೋದಿಲ್ಲ ಅಂತ ಹೇಳ್ಬೋದು. ಬಟ್ ಇದ್ರದ್ದು ಅನ್ಯ ಕಾಂಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ಡಿಪ್ರೆಷನ್ ಅಂತಲೂ ಹೇಳ್ಬೋದು. ಡಿಪ್ರೆಷನ್ ಅಂತಂತ ಹೇಳಿದ್ರೆ ಮಾನಸಿಕವಾಗಿ ಖಿನ್ನತೆ. ಮಾನಸಿಕ ಖಿನ್ನತೆ ಯಾವ ರೀತಿಯಾದಂಥ ತೀವ್ರತೆಯಲ್ಲಿ ಇರುತ್ತೆ ಅಂತಂತ ಹೇಳಿದ್ರೆ, ಸೊ ಯಾರಿಗೆ ಎಲೋಪೇಶಿಯಾ ಏರಿಯೇಟಾ ಆಗುತ್ತೋ ಅವರು ಯಾವುದೇ ಸೋಷಿಯಲ್ ಇವೆಂಟ್ಸ್ಗಳನ್ನು ಅಟೆಂಡ್ ಮಾಡೋದಿಲ್ಲ, ಫಂಕ್ಷನ್ಸ್ಗಳಿಗೆ ಅಟೆಂಡ್ ಮಾಡೋದಿಲ್ಲ, ಒಬ್ಬರೇ ಇರಲಿಕ್ಕೆ ಇಷ್ಟಪಡ್ತಾರೆ, ಜನರಲ್ಲಿ ಬೆರೆಯೋದಕ್ಕೆ ಆಸೆ ಪಡೋದಿಲ್ಲ. ಹಾಗಾಗಿ ತುಂಬಾ ತೀವ್ರವಾದಂಥ ಡಿಪ್ರೆಷನಿಗೆ ತುತ್ತಾಗ್ತಾರೆ ಅಂತಲೂ ಹೇಳ್ಬೋದು. ಬಟ್ ನಾಟ್ ಟು ವರಿ, ರಿಚ್ ಕೇರ್ ಹೋಮಿಯೋಪತಿಯಲ್ಲಿ ಎಲೋಪೇಶಿಯಾ ಏರಿಯೇಟಾ ಆಗಿರ್ಬೋದು, ಟೋಟ್ಯಾಲಿಸ್ ಆಗಿರ್ಬೋದು ಅಥವಾ ಯೂನಿವರ್ಸಲ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಎಲೋಪೇಶಿಯಾ ಏರಿಯೇಟಾ ಇದ್ದರೂ ಕೂಡ ಸಂಪೂರ್ಣವಾಗಿ ಚಿಕಿತ್ಸೆಯನ್ನು ಪಡಿಬೋದು ಅಂತಲೂ ಹೇಳ್ಬೋದು.